ಹಾಯ್ ಫ್ರೆಂಡ್ಸ್, ಪ್ರಭಾಪಾರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಿಜ್ಜಾ. ಮನೇಲೇ ಪಿಜ್ಜಾ ಹೇಗೆ ಮಾಡೋದು ಅಂತ. ಹಾಗಂತ ಹೇಳ್ಬಿಟ್ಟು ಏನು ಅಂಗಡಿನಲ್ಲಿ ಸಿಗೋ ಥರನೇ ಪಿಜ್ಜಾ ಅಲ್ಲ, ಇದು ಬ್ರೆಡ್ಡಲ್ಲಿ ಮಾಡೋಂಥ ಪಿಜ್ಜಾ. ಇನ್ನು ಅಂಗಡಿನಲ್ಲಿ ಸಿಗೋ ಪಿಜ್ಜಾಗಿಂತ ಇನ್ನೂ ಟೇಸ್ಟಾಗೇ ಇರುತ್ತೆ. ಪಿಜ್ಜಾ ತಿನ್ನಬೇಕು ಅನಿಸಿದ ತಕ್ಷಣ ಅದಕ್ಕೆ ಬುಕ್ ಮಾಡಬೇಕು, ತರಿಸ್ಬೇಕು ಅಥವಾ ಹೋಗಬೇಕು ಹಾಗೇನಿಲ್ಲ. ನೆನೆಸ್ಕೊಂಡ್ವಾ ತಕ್ಷಣ ಮನೇಲಿ ಮಾಡ್ಬೋದು. ನಾನಿಲ್ಲಿ 1 ಪೌಂಡ್ ಬ್ರೆಡ್ಡು, ನಾರ್ಮಲ್ ಬ್ರೆಡ್ಡು, ನಿಮ್ಗೆ ಯಾವ್ದು ಇಷ್ಟನೋ ಆ ಟೇಸ್ಟ್ ಬ್ರೆಡ್ ತೊಗೊಳ್ಳಿ. ಇಲ್ಲಿ ನಾನು ಸ್ವೀಟ್ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. 1 ಪ್ಯಾಕೆಟು ಚಾಟ್ರ್ ಚೀಸ್ ತೊಗೊಂಡಿದ್ದೀನಿ. ಅದು ಪೂರ್ತಿ ಏನು ಖರ್ಚಾಗಲ್ಲ, ಸ್ವಲ್ಪ ಮಾತ್ರನೇ ತೊಗೊಳ್ಳೋದು. ಸ್ವೀಟ್ ಕಾರ್ನ್ ಒಂದು 100 ಗ್ರಾಮಷ್ಟು ಸ್ವೀಟ್ ಕಾರ್ನು. ಪಾಕೆಟ್ದೇ ಸ್ವೀಟ್ ಕಾರ್ನ್ ಹಾಕಬೇಕು ಅಂತೇನಿಲ್ಲ, ನೀವು ವೆಜಿಟೇಬಲ್ ಅಂಗಡಿನಲ್ಲಿ ಸಿಗುತ್ತಲ್ಲ ಅದು ಸಹ ಹಾಕ್ಬೋದು. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಮರಳೋಕೆ ಬಿಡಬೇಕು. ಈಗ ಮರಳ್ತಾ ಇರೋ ನೀರಿಗೆ ಸ್ವೀಟ್ ಕಾರ್ನ್ ಎಲ್ಲ ಹಾಕ್ಕೊಳ್ಳೋಣ. ಒಂದು 100 ಗ್ರಾಮಷ್ಟು ಅಥವಾ ಇನ್ನೂ ಹೆಚ್ಚು ಬೇಕಾದರೂ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಇದು 1 ನಿಮಿಷ ಬೆಂದರೆ ಸಾಕು. ಈಗ ಇದನ್ನೆಲ್ಲ ಸೋಸಿ ಸಪ್ರೇಟಾಗಿ ಒಂದು ಕಡೆ ಕಂಟೈನರಲ್ಲಿ ತೆಗೆದಿಟ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಡೆಲ್ ಮೊಂಟೆ ಅವರ ಪಿಜ್ಜಾ ಸಾಸ್ ತೊಗೊಳ್ಳೋಣ. ಈ ಥರ ಸಿಗುತ್ತೆ, ನೀವು ಯಾವ ಕಂಪನಿದಾದರೂ ತೊಗೋಬೋದು, ಆದರೆ ಡೆಲ್ ಮೊಂಟೆ ಕಂಪನಿದು ಚೆನ್ನಾಗಿರುತ್ತೆ. ಇದನ್ನು ಒಂದು ಚಿಕ್ಕ ಕಂಟೈನರಲ್ಲಿ ಒಂದು 4 ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಬ್ರೆಡ್ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡೋಕ್ಕೋಸ್ಕರ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ, ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಇದು. ಈಗ ಚಾಟರ್ ಚೀಸ್ ಬ್ಲಾಕ್ ತೊಗೊಂಡು ನೋಡಿ ಈ ಥರ ಒಂದು ತುರಿಯಮಣೆ ಇಟ್ಕೊಂಡು ಒಂದು ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಅದನ್ನು ತುರಿದು ಇಟ್ಕೊಳ್ಳೋಣ. ಇದು ಸಹ ಬ್ರೆಡ್ ಮೇಲೆ ಹಾಕೋಕ್ಕೋಸ್ಕರನೇ ಸ್ವಲ್ಪ ಹೆಚ್ಚಾಗಿ ತುರಿದಿಟ್ಕೋಬೋದು, ಅಥವಾ ನಿಮಗೆ ಲಿಮಿಟಾಗಿ ಬೇಕು ಅಂದರೆ ಲಿಮಿಟಾಗೆ ಇಟ್ಕೋಬೋದು. ನಾವು ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ನಾವು ಹೊರಗಿಂದ ಐಟಮ್ಸ್ ಎಲ್ಲ ತಿನ್ನಿಸೋದು ಕಡಿಮೆ ಆಗುತ್ತೆ. ಹಾಗೆ ನಾವು ಸಹ ಹೊರಗಡೆ ಅದು ಇದು ತೊಗೊಂಡು ತಿನ್ನೋದು ಕಡಿಮೆ ಆಗುತ್ತೆ. ಮನೆಯಲ್ಲೇ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಮನೇಲಿ ಹೊಸ ರುಚಿಗಳು ಮಾಡ್ತಾ ಇರೋ ಥರ ಆಗುತ್ತೆ. ನೋಡಿ ಇಷ್ಟು ತೊಗೊಂಡಿದ್ದೀವಿ. ಇದು ಆಲ್ಮೋಸ್ಟ್ ಒಂದು 100 ಗ್ರಾಮಷ್ಟಿದೆ ಇದು. ಈ ರೆಸಿಪಿ ಕೂಡ ನನ್ನ ಮಗ ಅವರೇ ಮಾಡ್ತಾ ಇರೋದು, ಯಾಕಂದರೆ ಅವರೇ ಎಕ್ಸ್ಪರ್ಟ್ ಇದರಲ್ಲೆಲ್ಲ ಮಾಡೋದ್ರಲ್ಲಿ. ಅವ್ರು ಮಾಡಿಕೊಡ್ತಾ ಇದ್ದರೆ ನಾವೆಲ್ಲ ತುಂಬ ಖುಷಿಯಾಗಿ ತಿಂತೀವಿ. ಅವರಿಂದನೇ ಎಲ್ಲ ಈಸಿ ರೆಸಿಪಿಗಳು ಮಾಡೋಕ್ಕೆ ಕಲ್ತ್ಕೊಂಡಿರೋದು. ಈಗ ನಾವು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡು ಕಾಯ್ತಾ ಇದ್ದೀವಿ ಅವ್ರು ಮಾಡಿಕೊಡೋದಕ್ಕೆ. ನೋಡಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಎಣ್ಣೆನ ಬ್ರಷಲ್ಲಿ ಹಚ್ಚೋದು, ಜಾಸ್ತಿ ಎಣ್ಣೆ ಹಚ್ಚಲೇಬಾರ್ದು, ಸುಮ್ಮನೆ ಸವರ್ಕೋಬೇಕಷ್ಟೇ. ನೋಡಿ ನಾನಾದರೆ ಈ ತವ ಮೇಲೆ 4 ಸ್ಲೈಸ್ ಆರಾಮಾಗಿ ಹಾಕ್ತೀನಿ, ಅವ್ರು ಹಾಕಲ್ಲ, 2 ಸ್ಲೈಸ್ ಹಾಕ್ತಾರೆ. ಈ ಥರ ನಿಧಾನಾಗಿ ಸ್ಟವ್ವು ಮೀಡಿಯಮಲ್ಲಿರಲಿ. ಈ ಥರ ಒಂದು 2 ನಿಮಿಷ ಬಿಟ್ಟು ಅದನ್ನು ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಬ್ರೆಡ್ನ ಒಂದೇ ಕಡೆ ರೋಸ್ಟ್ ಮಾಡಬೇಕು. ನೋಡಿ ಇವಾಗ ತೋರಿಸ್ತೀವಿ, ಅಷ್ಟರ ಮಟ್ಟಿಗೆ ಮಾತ್ರ ರೋಸ್ಟ್ ಆಗಬೇಕಂದ್ರೆ ತುಂಬ ರೋಸ್ಟ್ ಆದರೂ ಚೆನ್ನಾಗಿರಲ್ಲ. ಸುಮ್ಮನೆ ಈ ಥರ ಸ್ವಲ್ಪ ಗರಿ ಗರಿಯಾಗಿ ಸ್ವಲ್ಪ ಬ್ರೌನ್ ಬಂದರೆ ಸಾಕು, ಆ ಥರ ಮಾಡ್ಕೋಬೇಕು. 2 ಮಾಡಿ ಎಲ್ಲ ಮೊದಲು ರೆಡಿ ಮಾಡ್ಕೊಳ್ತಾರೆ. ನಾವೆಲ್ಲ ಇಲ್ಲಿ ಒಬ್ಬೊಬ್ಬರಿಗೆ 4 ಸ್ಲೈಸ್ ಅಂತ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ನೋಡಿ ಈ ಥರ ಮೊದಲೆರಡು ಮಾಡಿದ್ರು, ಇವಾಗ 2 ಈ ಥರ ನಿಧಾನಕ್ಕೆ ಸ್ವಲ್ಪ ಬ್ರೌನ್ ಆಗೋ ಮಟ್ಟಕ್ಕೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು ತೆಕ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ಅಷ್ಟೇ, ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಬ್ರೌನ್ ಆಗಬೇಕು, ಒಂದು ಸ್ವಲ್ಪ ಗರಿ ಆದರೆ ಸಾಕು, ತುಂಬ ಜಾಸ್ತಿ ಬೇಯಿಸೋದೇನು ಬೇಡ. ಈಗ ಈ 4 ಸ್ಲೈಸ್ನೂ ಒಂದು ತಟ್ಟೆನಲ್ಲಿ ಹಾಕಿಟ್ಕೊಂಡು ನಾವು ಪಿಜ್ಜಾ ಸಾಸ್ ತೆಗೆದಿಟ್ಟಿದ್ವಲ್ಲ ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಬ್ರೆಡ್ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಬೇಕು. ಆದಷ್ಟು ತೆಳುವಾಗೇ ಸ್ಪ್ರೆಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಯಾವುದೇ ಮಸಾಲೆಗಳೂ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಆರೋಗ್ಯ ಕೆಡುತ್ತೆ. ಅದರಿಂದ ಸ್ವಲ್ಪನೇ ತೆಳುವಾಗಿ ಥರ ಸ್ಪ್ರೆಡ್ ಮಾಡಿಕೊಂಡು ನಮ್ಮ ಆರೋಗ್ಯದ ಕಡೆ ನಾನು ಗಮನನೂ ಇಟ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಎಲ್ಲದಕ್ಕೂ ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ. ಯಾವುದೇ ಕೆಲಸ ಮಾಡಿದ್ರೂ ನಾಜೂಕಾಗಿ ಮಾಡೋದ್ರಿಂದ ಅಚ್ಚುಕಟ್ಟಾಗಿ ಬರುತ್ತೆ. ನೋಡಿ ನಮ್ಮ ಮಗ ಅವರು ಹೀಗೇ ತುಂಬ ನಾಜೂಕು ಕೆಲಸ ಮಾಡೋದ್ರಲ್ಲಿ. ಈಗ ನಾವು ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನು, ಆ ಕಾಳನ್ನೆಲ್ಲ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ನಿಧಾನಕ್ಕೆ ಅಷ್ಟು ಕಾಳಿಗೆ ಒಂದು ಸ್ವಲ್ಪನೂ ಪ್ಲೇಸ್ ಬಿಡ್ದಂಗೆ ಫುಲ್ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಸ್ವೀಟ್ ಕಾರ್ನ್ ಅಷ್ಟೇ ಅಲ್ಲದೆ ಬೇಕಾದರೆ ಕ್ಯಾಪ್ಸಿಕಮ್ಮು, ಗಾರ್ಲಿಕ್ ಪೀಸಸ್ಸು, ಹಾಗೆ ಪನ್ನೀರ್ ಪೀಸಸ್ಸು ಇದೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ನಮ್ಮ ಮನೇಲಿ ಸಡನ್ ಪ್ಲ್ಯಾನ್ ಹಾಕಿದ್ರಿಂದ ಬರೀ ಸ್ವೀಟ್ ಕಾರ್ನ್ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಸ್ಪ್ರೆಡ್ ಮಾಡಿದ್ದಾದಮೇಲೆ ಚಾಟ್ರ್ ಚೀಸ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಈ ಥರ ಅದು ಅಷ್ಟೇ ಒಂದು ಸ್ವಲ್ಪನೂ ಜಾಗ ಬಿಡ್ದಂಗೆ ನೀಟಾಗಿ ಈ ಥರ
ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡಿ ಹಾಕೋದ್ರಿಂದ ನಾವು ಅದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟಾಗ ಅದೆಲ್ಲ ಕರಗಿ ಸ್ವೀಟ್ ಕಾರ್ನು ಮತ್ತು ಪಿಜ್ಜಾ ಸಾಸು ಎಲ್ಲ ಒಟ್ಟಿಗೆ ಆಗಿ ನಮಗೆ ಸೇಮ್ ಟು ಸೇಮ್ ಪಿಜ್ಜಾ ಥರನೇ ಬರುತ್ತೆ. ಈಗ ಮತ್ತೆ ಅದೇ ತವ ಮೇಲೆ ಎಣ್ಣೆ ಹಚ್ಚೋದೇನು ಬೇಡ, ನಿಧಾನವಾಗಿ ಈ ಥರ ಸ್ಲೈಸಸ್ನ ತಗೊಂಡು ಈ ಥರ ಒಂದ್ರ ಪಕ್ಕ ಒಂದು ಇಟ್ಕೋಬೇಕು. ನೀವು ಒಟ್ಟಿಗೆ 4 ಇಟ್ಟರೂ ಆಗುತ್ತೆ ಅಥವಾ 3 ಇಟ್ಟರೂ ಆಗುತ್ತೆ. ನಿಮ್ಮ ಸ್ಪೇಸ್ ನೋಡಿಕೊಂಡು ನಿಧಾನಕ್ಕೆ ಒಂದಕ್ಕೊಂದು ಟಚ್ ಆಗದೇ ಇರೋ ಥರ ಇಡಿ. ಆಮೇಲೆ ಆ ಚಾಟರ್ ಚೀಸ್ ಎಲ್ಲ ಒಂದಕ್ಕೊಂದು ಟಚ್ ಆಗಿಬಿಟ್ರೆ ಒಂಥರ ಬಾಂಡಿಂಗ್ ಥರ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಸ್ಪೇಸ್ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಇಟ್ಕೊಂಡೇ ಒಳ್ಳೆಯದು. ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ನಾವು ದೋಸೆ ಮೇಲೆ ಮುಚ್ಚಿತೀವಲ್ಲ ಆ ಥರ ಒಂದು ಮುಚ್ಚಳನ ಮುಚ್ಚಬೇಕು. ಮತ್ತು ಸ್ಟವ್ ಫುಲ್ ಸಿಮ್ಮಲ್ಲಿರಬೇಕು. ಹಾಗೆ ಒಂದು 2ರಿಂದ 3 ನಿಮಿಷ ಇಟ್ಟು ಮತ್ತೆ ತೆಗೆದುಬಿಟ್ಟು ಈ ಥರ ನಿಧಾನಕ್ಕೆ ಅದನ್ನು ತೆಕ್ಕೊಳ್ಳೋಣ. ತುಂಬ ಹೊತ್ತು ಬಿಟ್ಬಿಟ್ರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಆಮೇಲೆ ಬ್ರೆಡ್ಡು ಎಲ್ಲ ಸೀದೋಗ್ಬಿಟ್ರೆ ಕಹಿ ಬಂದುಬಿಡುತ್ತೆ. ನೋಡ್ಕೊಂಡು ನಾಜೂಕಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ಸ್ಟವ್ವಿಂದ ತೆಗೆದ್ಮೇಲೆ ಇದು ನೋಡ್ತಾ ಇದ್ರೆ ನಿಮ್ಗೇನು ಅನ್ನಿಸ್ತಾ ಇದೆ ಹೇಳಿ? ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಇವತ್ತೇ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.